स्वागत है आपका भी न्यूज नेशन में। मैं हूं आबिद हुसैन शेख। सिगरेट का धुआं मुंह पर फूंकने को लेकर जानलेवा हमला। ये घटना बीजापुर जिला देवर हिप्परगी के पास ढाबा में घटी है। बताया जा रहा है कि दिलीप चौहान और मानतेश पर सतीश बुदियाड़ और ईश्वर सऊदी ने सिगरेट के धुआं छोड़ने को लेकर इन पर जानलेवा हमला किया है। हमलावरों के खिलाफ पुलिस थाने में शिकायत दर्ज करवाने जाते समय मुकामी बीजेपी मुखंड ने पंचायत में बैठकर मामले को सुलझाने की सलाह देकर थाने से बाहर बुलवाकर घायलों की फिर से पिटाई की है। गंभीर रूप से घायल युवकों को जिला सरकारी अस्पताल इलाज के लिए ले जाने के बाद भी तीसरी बार आकर अस्पताल में भी पिटाई करने की बात घायलों के परिजनों ने करते हुए सीसीटीवी में घटना के पूरे वीडियो कैद होने के बावजूद भी हमलावरों को अब तक गिरफ्तार न करने से नाराज बंजारा समाज के लोग और परिवार वालों ने देवर हिप्परगी पुलिस थाना के सामने विरोध प्रदर्शन करते हुए अस्पताल अधिकारी, पुलिस अधिकारी और विधायक पर हमलावरों का साथ देने की बात करते हुए अगर जल्द हमलावरों को गिरफ्तार नहीं किया गया तो इंसाफ मिलने तक भूख हड़ताल करने की चेतावनी देते हुए संदेश रवाना किया है। घायलों के संबंधी और समुदाय के लोगों ने इंसाफ के लिए देवर हिप्परगी पुलिस थाना के सामने धरना देकर इंसाफ की गुहार लगा रहे हैं। ये प्रदर्शनकारी क्या स्थानीय पुलिस विभाग इतना सब कुछ होने के बाद भी कार्रवाई करके आरोपियों को पकड़ पाएगी या फिर से अपने आंगन में अपने ही खिलाफ विरोध के शब्द सुनेगी? महाराज के ಟಿವಿ ಮಾಧ್ಯಮದವರಿಗೂ ನಮ್ಮ ಬಂಜಾರ ಸಮಾಜದಿಂದ ತಮಗೆ ಕಳಕಳಿಯ ವಿನಂತಿ. ನಾವು ಇಷ್ಟು ಜನ ಇಲ್ಲಿ ಕೂಡಬೇಕಾದ್ರೆ ಪ್ರತಿ ಒಂದು ಕ್ಷಣ ನಾನು ನೋಡಿದ್ದೀನಿ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ಒಂದು ನಾಯಿಗೆ ಹೊಡೆದ್ರು ಕೇಳೋರು ಯಾರಿಲ್ಲ. ಸಮಕ್ಷಮವಾಗಿ ಪೂರಾ ದೇವರ ಹಿಪ್ಪರಗಿ ಊರ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ನೋಡಿರಿ, ಅವರ ಮೇಲೆ ಆದಂಥ ಹಲ್ಲೆಗಳನ್ನು ವೀಕ್ಷಣೆ ಮಾಡಿರಿ, CCTV ಫುಟೇಜ್ ನೋಡಿರಿ, ಸಮಕ್ಷಮ DYSP ಸಾಹೇಬರು PSI ಸಾಹೇಬರು ಇನ್ವೆಸ್ಟಿಗೇಟ್ ಮಾಡಿರಿ ನೀವು. ಆದರೆ ಇವತ್ತಿಗೆ 6 ದಿವಸ ಆಯಿತು ಆರೋಪಿಗಳನ್ನು ಹಿಡಿಲಿಕ್ಕಾಗೋದಿಲ್ಲ ತಮ್ಮ ಕೈಲೇ. ಅದೇ ನಮ್ಮ ಸಮಾಜ, ದಲಿತ ಸಮಾಜ, ಹಿಂದುಳಿದ ಸಮಾಜದವರು ಬರೇ ಬೇಯ್ದಾರ ಅಂತಂದ್ರೆ ಅವ್ರು ಯಾವ ಥರ ಪರಿಸ್ಥಿತಿ, ಅವ್ರಿಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ತೀರಿ? ಅದಕ್ಕಾಗಿ ದಯಮಾಡಿ ನೀವು ಈ ಕ್ಷೇತ್ರದ ಶಾಸಕರು ಸೋಮನಗೌಡ ಗೌಡ್ರೆ, ಸುರೇಶ್ ಗೌಡ್ರೆ, ತಮಗೆ 2 ಸಾರಿ ನಾನು ವಿನಂತಿನೂ ಮಾಡಿದ್ದೀನಿ. ನಮ್ಮ ತಂಗಿಯ ಮಕ್ಕಳು ಈ ಊರಲ್ಲಿ 20 ವರ್ಷ ಬದುಕಿದಾರವರು. ಯಾವುದೇ ಜನಾಂಗಕ್ಕೆ ಅನ್ಯಾಯ ಮಾಡಿದ್ರೆ ಅವರನ್ನು ಶಿಕ್ಷೆ ಮಾಡಿ ಆ ಊರವ್ರಿಗೆ ಕೇಳಿ. ಆದರೆ ಈ ಥರ ಹೊಡಿಲಿಕ್ಕೆ ಅವ್ರಿಗೆ ಯಾವ ಅಪರಾಧಗಳನ್ನು ಮಾಡಿದ್ದೀರಿ? ಅಪರಾಧಿ ಆದರೂ ಯಾಕೆ ಹಿಡಿಲಿಲ್ಲ ನೀವು? ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಕೇಳ್ಕೊತೀನಿ. ನಾನು, ನನ್ನ ಸಮಾಜ, ನಮ್ಮ ಲಂಬಾಣಿ ಜನ, ಹಿಂದುಳಿದ ಜನ ನಿಮಗೆ ಓಟಿಗಷ್ಟೇ ಬೇಕು. ಅವಾಗ ಎಲ್ಲ ಮನೆ ತಿರುಗಾಡ್ತೀರಿ ನೀವು. ಇವತ್ತಿಗೆ ನಾವು 6 ದಿವಸ ಇಲ್ಲಿ ಬಿದ್ದರೆ ಯಾವ ಅಧಿಕಾರನೂ ಕೇಳಿಲ್ಲ, ಯಾವ ರಾಜಕೀಯನೂ ಕೇಳಿಲ್ಲ. ಎದಕ್ರಿ ನಿಮಗೆ ಕೆಲಸಕ್ಕೆ ಎಷ್ಟು ಮನೆ ರಾತ್ರಿಗಳು ತಿರುಗಾಡ್ತೀರಿ ನೀವು? ಇವತ್ತು ಯಾಕೆ ಬೇಡದವು ನಾವು? ನಿಮಗೆ ಬೇಕಾದ್ರೆ ಅವರು ಬೇಕು ತಗೋರಿ, ನಮಗೂ ಬೇಕಾದ್ರೆ ತಗೋರಿ. ಆದರೆ ನೀವು ಯಾರು ಅನ್ಯಾಯ ಮಾಡೋರು ಅವ್ರನ್ನ ಯಾಕೆ ಬಂಚ ಕೇಳಿಲ್ಲ? ಅದಕ್ಕೆ ಸೋಮನಗೌಡ್ರೆ, ಸುರೇಶ್ ಗೌಡ್ರೆ, ಈ ಮಾಧ್ಯಮದ ಮುಂದೆ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಾನು, ಇದರಲ್ಲಿ ನೀವು ಏನಾದರೂ ತಮ್ಮ ಕೈವಾಡವನ್ನು ಪರೀಕ್ಷೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಬಂಜಾರ ಸಮಾಜ, ಹಿಂದುಳಿದ ಸಮಾಜವಾದ ನಿಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಕೆಲಸಕ್ಕೆ ತಗೋಬೇಕಾಗ್ತದೆ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ನಾನು, ಮೇಲಾಧಿಕಾರಿಗಳನ್ನು ಮತ್ತು ನಮ್ಮ ಸೋಮನಗೌಡ್ರೆ, ಸುರೇಶ್ ಗೌಡ್ರೆ, ಈ ನಮ್ಮ ತಂಗಿಯ ಮಕ್ಕಳನ್ನು ಸುರಕ್ಷಿತವಾಗಿ ಹಾಸ್ಪಿಟ್ಲ್ನಲ್ಲಿ ಇರಲಿಕ್ಕೆ ಅವಶ್ಯಕ ವ್ಯವಸ್ಥೆಯನ್ನು ಮಾಡಿ. ಯಾರು DSO ಕಟ್ಟಿ ಸರ್, ನೀವು ಬಲವಂತವಾಗಿ ನಮ್ಮ ತಂಗಿಯ ಮಕ್ಕಳನ್ನು ಡಿಸ್ಚಾರ್ಜ್ ಮಾಡಿ ಆರ್ಡರ್ ಮಾಡಿರಿ. ನಿನ್ನೆ ನಮ್ಮ ತಂಗಿಯವರು ಬೇಲಿಂದ ಬಿದ್ದು ಸಾಯ್ತೀನಿ ನಾವು ಇವತ್ತು ಮುಂಜಾನೆ ಹೋಗಿ, ಇಲ್ಲ ಇನ್ನು 4 ದಿವಸ ಇರ್ರಿ ಅಂತ ಹೇಳ್ತೀರಿ. ಅದೇ ಶ್ರೀಮಂತರಾದ್ರೆ ICUನಲ್ಲಿ ಇಡ್ತೀರಿ. ಅವರು ಬಂದು ವೀಕ್ಷಣೆ ಮಾಡಿರಿ, ಅಲ್ಲಿ ಕೈ ಏನಿದೆ, ಕಾಲು ಏನಿದೆ, ಕಣ್ಣಾಗಿ ನೋಡ್ರಿ. ಅದ ನಂತರ ಅವರಿಗೆ ಸರಿಯಾದಂಥ ಏನು ಪನಿಷ್ಮೆಂಟ್ ಆಗದೇ ಇದ್ದಲ್ಲಿ ನಾವು ಈ ಮುಂದಿನ ದಿನಮಾನಗಳಲ್ಲಿ ಈ ಜನಾಂಗವನ್ನು ತಗೊಂಡು ನಾವು ಸರಿಯಾದ ರೀತಿಯಲ್ಲಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ. ಈಗ SP ಸಾಹೇಬ್ರೆ, ನಮಗೆ ನಾಳೆಯ ತನಕ 4 ಮಂದಿ ಆರೋಪಿಗಳು ಬಂಧಿಸಬೇಕು. ನಮ್ಮ ತಂಗಿಯ ಮಕ್ಕಳನ್ನು ಮುಂದಿನ ಒಂದು ಚಿಕಿತ್ಸೆಗಾಗಿ ನಾವೇನೋ ನಮಗೆ MLC ಲೆಟರ್ನ ಕೊಡಬೇಕು. ಅವರು
ನೀವು ಇಂತಿಷ್ಟೇ ದಿವಸಲ್ಲೇ ಡಿಸ್ಚಾರ್ಜ್ ಯಾರು ಜಗದೀಶ್ ಡಾಕ್ಟ್ರೇ ನಿಮಗೆ ಏನಾಗಿಲ್ಲ ನಡ್ಕೊತ ಹೋಗ್ಬೋದು, ನಿನಗೇನಾಗಿಲ್ಲ ಅಂತ ನಾವು ಯಾಕೆ ಬರ್ತಿದ್ದೇವೆ ಅಲ್ಲಿ ನೀವು ಹೇಳ್ತಿದ್ರೆ ನಮಗೆ ಆರಾಮಾಗ್ತಿದ್ರೆ ನಿಮಗೇನು ತ್ರಾಸು? ಅದಕ್ಕೆ ಜಗದೀಶ್ ಸರ್ ಕಟ್ಟಿ ಸರ್ ನಮಗೆ ನಮ್ಮ ತಂಗಿಯ ಮಕ್ಕಳನ್ನು MLC ಲೆಟರ್ ಕೊಡಬೇಕು ನಾಳೆ ಹೊತ್ತೊಂಡದ್ರಲ್ಲಿ ಇರ್ಲಿಕ್ಕಂದ್ರೆ ಇವತ್ತು ನಾವು ಇದೇ ನಮ್ಮ ಸಮಾಜಕ್ಕೆ ಕೂಡಿ SP ಸಾಹೇಬ್ರ ಹತ್ರ ಹೋಗಿ ಮತ್ತು ಸರ್ಕಾರಿ ನಮ್ಮ DSO ಸಾಹೇಬ್ರ ಕಡೆ ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸಿ ಬರ್ತೀವಿ ಅಂತೇಳಿ ಈ ಮಾಧ್ಯಮದ ಮುಂದೆ ತಮ್ಮ ಎಲ್ಲ ಅಧಿಕಾರಿಗಳ ಮುಂದೆ ನಾವು ಧನ್ಯವಾದ ಸಲ್ಲಿಸ್ತೀರಿ. ಮತ್ತು ನಮ್ಮ ಮಾಧ್ಯಮದವರಿಗೂ ಸಮಾಜದಲ್ಲಿ ಇಂಥ ಒಂದು ಘಟನೆ ಮಾಡಬೇಕಂದ್ರೆ ಈ ಪುಂಡರಿಗೆ ಭಯನೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಅದೇ ನಾವು ಕೆಳವರ್ಗದವ್ರು ಏನೇ ತಪ್ಪು ಮಾಡಿದ್ರೆ ಎಂಥ ಪನಿಷ್ಮೆಂಟ್ ತಿಂದೀವಿ, ನಾನೇ ತಿಂದೀನಿ, ಮತ್ತವ್ರದ್ದು ಹೇಳೋದಲ್ಲ. ನಾನು ಬರೀ ಬೈದರನೇ ಪನಿಷ್ಮೆಂಟ್ ತಿಂದವು ನಾನಿದ್ದೀನಿ. ಆದರೆ ಇವತ್ತು ಅವ್ರು ಹೊಡೆದು ಕೈ ಕಾಲು ಮುರಿದ್ರು ಆರಾಮಾಗಿ ತಿರುಗಾಡ್ತಾ ಇದ್ದಾರೆ. ಸೋಮನಗೌಡ್ರೆ, ಆದರೆ ಇನ್ನೊಮ್ಮೆ ನಿಮಗೆ ಸಂದೇಶವನ್ನು ಕೊಡ್ತೀನಿ ನಾನು. ನಿಮ್ಮ ಒತ್ತಾಯ ಪೂರ್ವಕವಾಗಿ ಏನರೇ ಇದ್ದರೂ ಅದನ್ನು ಹಿಂದೆ ಸರಿಸಿ ಅವರನ್ನು ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಈ ಮಾಧ್ಯಮದ ಮುಂದೆ ನಾನು ಎಲ್ಲ ಸಮಾಜದ ಪರವಾಗಿ ಕೊಡ್ಬೇಕಾದ್ರೆ ಯಾರು ನಿಟ್ಟೂರಿದಾರ ಏನು ನಮ್ಮ ಮನೆಯವ್ರ ಕಡೆ ತಪ್ಪಿತ್ತಂದ್ರೆ ನಮ್ಮ ಮನೆಯವ್ರಿಗೆ ಒಟ್ಟರೆ ನಾವು ನಮ್ಗೆ ಒಟ್ಟರಿಗೆ ಹಾಕ್ರಿ, ಪರವಾಗಿಲ್ಲ. ನಮಗೆ ಇವತ್ತು ನ್ಯಾಯ ಬೇಕು. ನೀವು ನ್ಯಾಯ ಕೊಡದಿದ್ದರೆ ನಾವು ಮುಂದೆ ಮತ್ತೆ ವರಿಸ್ತೀವಿ. ಇದನ್ನು ನಮ್ಗೆ ಪೊಲೀಸ್ ವರಿಷ್ಠರು ಏನು ಬಂದು ಹೇಳ್ತಾರೆ ಹೇಳಿ. ನಾವು ಹೆಣ್ಣು ಗಂಡು ಇಷ್ಟೇ ಮಂದಿ ಅಂತೇಳಿ ನಿಮಗೇನು ಇದು ಅನ್ಸೋದಲ್ಲ. ನಾವು ಲಮಣರು ಏನು ಅಂಬುದು ತೋರಿಸ್ಬೇಕಂದ್ರೆ, ನಾವು ಲಮಣರು ಏನಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ನಮಗೆ ಒಂದೇ ಬೇಕು. ನಾವು ಯಾರ ಮೇಲೆ ಅನ್ಯಾಯ ಮಾಡಂಗಿಲ್ಲ, ನಾವು ಯಾರ ಮೇಲೆ ದುರ್ಜಯ ಏನೂ ಮಾಡಂಗಿಲ್ಲ. ನಮ್ಮ ಮೇಲೆ ಆಯ್ತಂದ್ರೆ ನಾವು ಬಿಡಂಗಿಲ್ಲ, ನಾವು ಯಾರಿಗೆ ಕೆಣಕಂಗಿಲ್ಲ. ನಮಗೆ ಕೆಣಕಿದ್ರೆ ಅಂದ್ರೆ ನಾವು ಬಿಡಂಗಿಲ್ಲ. ಈಗ ನೀವು ಹಾವಿಗೆ ನೀವು ಕೆಣಕಿರಿ, ಆದರೆ ಕಚ್ಚಲಾರ್ದ ಬಿಡಂಗಿಲ್ಲ. ಯಾವುದೇ ಇರಲಿ, ದೊಡ್ಡ ಸಮಾಜ ಇರಲಿ ಸಣ್ಣ ಸಮಾಜ ಇರಲಿ, ಅದೆಲ್ಲ ಎಲ್ಲ ಜನ ಒಂದೇ. ಭೂಮಿ ತಾಯಿ ಮೇಲೆ ಹುಟ್ಟಿದೇವಂದ್ರೆ ನಾವು ಒಂದೇ. ನೀವು ಸಮಾಜಿನ ಜೊತೆ ಹೋಗ್ತೀರಿ, ಸಮಾಜಿನ ಜೊತೆ ಹೋಗಂಗಿಲ್ಲ. ನಾವೆಲ್ಲರೂ ನಾವೇ ಅಂತೀವಿ. ನಾನು ಅನ್ನೋದಿಲ್ಲ ನಮ್ಮ ಜಾತಿ ಬಲ್ಲಿ, ಎಲ್ಲರೂ ನಾವು ಅಂತೀವಿ. ಆದ್ರೆ ನಾವು ಒಂದೇ, ನಾವೇ ನಮ್ಮ ಜಾತಿ ನಾವು ಅಂತೇಳಿ ಹೇಳಿದೆವು ಅಂದ್ರೆ ನಾವು ಒಂದು ದಾರಿ ಹಿಡಿಯಂಗಿಲ್ಲ. ಗೋರ್ಮೆಂಟ್ ಅಂತದ ಬಂಜಾರ ಸಮಾಜ ಅಂದ್ರೆ ಯಾವ ರೀತಿ ಬಂಜಾರ ಏನೈತಿ ಗೊತ್ತಿದ್ದು ಈಗ ನೀವು ಮ್ಯಾಲಿಂದ MLA ಸಾಹೇಬ್ರ ಒತ್ತಡ ಕೊಟ್ಟು ಕಿಸಿಂದ ನಮ್ಮ ಹುಡುಗಗೆ ನೀವು ಡಿಸ್ಚಾರ್ಜ್ ಹಚ್ಚಾಕತ್ತೀರಿ. ಇದು ಏನು ಸಮಸ್ಯೆ? ನೀವು ನೋಡ್ಕೋತೀವಿ ಅಂದ್ರೆ ನೀವು ನೋಡ್ಕೋರಿ, ನೀವು ನಮ್ಮವರೇ. ನಾವು ಇಲ್ಲ ಅಂತ ಹೇಳಂಗಿಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಂಗಿಲ್ಲ, ಅನ್ಯಾಯ ಮಾಡೋರು ಅಲ್ಲ. ನೀವು ಅನ್ಯಾಯ ಮಾಡಕ್ಕೆ ಬಿಟ್ರಂದ್ರೆ ನಾವು ಮೂರೇ ದಿವಸ ನಿಮ್ಗೆ ಟೈಮ್ ಕೊಡ್ತೀವಿ. 3 ದಿವಸ ಟೈಮ್ದಾಗ ನಮಗೆ ನಮ್ಮ ಆರೋಪಿಗಳು ನಮ್ಮ ಮುಂದೆ ಬರಬೇಕು. ಇಲ್ಲಾದ್ರೆ ನೀವೇ ಪೊಲೀಸರು ಶಾಮಿಲಿ ಮತ್ತು MLA ಶಾಮಿಲ್ ಅಂತ ಹೇಳ್ತೀವಿ. ನಾವು ಎಷ್ಟು ಮಂದಿ ಇದ್ದೇವೆ ಇಲ್ಲಿ, ಮತ್ತು 3ನೇ ದಿವಸ ನಾವು ಉಪವಾಸ ಬಂದಿರ್ತೀವಿ. ಉಪವಾಸ ಬಂದು ಇಲ್ಲೇ ಇರ್ತೀವಿ. ನಾವು ಎಲ್ಲಿ ಹೋಗಲ್ಲ, ಉಪವಾಸ ಬಿದ್ದು ಇಲ್ಲೇ. ಆದ್ರೆ ಅವ್ರು ಏನ್ರ ಕೆಟ್ಟವ್ರಿದ್ರೆ, ಆ ಹುಡುಗರು ಹಿಂಗೆ ಏನ್ರ ಪಾಲ್ತುಲಿದ್ರೆ ನಾವು ಬರ್ತಿದ್ದಿಲ್ಲ. ಅವು ಯಾರ ಸಮಾಜದಾಗ, ನಮ್ಮ ಸಮಾಜದಾಗ ನಮ್ಗೆ ಕಂಡಿಲ್ಲ. ಅವರು ಅಂಥವ್ರಿಗೆ ಯಾವ ರೀತಿ ಹೋದಾರ ಅಂದ್ರೆ ಮುಂದಿಂದು ಭವಿಷ್ಯ ನೀವೇ ನೋಡ್ಕೊಳ್ತ ಅಂತ ನಮ್ಮ ಅಭಿಪ್ರಾಯ ಇದ್ರಿ. MLA ಸಾಹೇಬ್ರಿಗೂ MP ಸಾಹೇಬ್ರಿಗೂ ಮತ್ತು PSI DSP SP ಅವರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ.